ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಶನಿವಾರ ವೀಕೆಂಡ್ ಆ್ಯಂಡ್ ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ರೆಡಿ ಆಗ್ತಾ ಇದೀವಿ. ನಮ್ಮನೇಲಿ ಇವತ್ತು ಬ್ರೇಕ್ಫಾಸ್ಟು ವೆಜಿಟೇಬಲ್ ಬಾತ್ ರೆಡಿ ಮಾಡಿದೀನಿ. ಕುಕ್ಕರಲ್ಲಿ ಇದೆ, ಇನ್ನೂ ಯಾರು ತಿಂದಿಲ್ಲ. ಎದ್ದಿದ್ದು ಸ್ವಲ್ಪ ಲೇಟು. ಸೊ ಪ್ಲಾನ್ ಮಾಡಿ ಆಗ್ಲೇ ರೆಡಿ ಆಗಿದೀವಿ. ಎಲ್ಲಿಗೆ ಹೋಗಕ್ಕೆ ಇವತ್ತು ಅಂದ್ರೆ ವೀಕೆಂಡ್. ಯೂಶಲಿ ಎಲ್ಲಾರು ಸುತ್ತೀವಿ ಅಂತ ಅನ್ಕೊಂಡಿರ್ತೀರಾ, ಬಟ್ ಜೇಮ್ಸ್ ಮೂವಿ ನೋಡೋಣ ಅಂತ. ಸೊ ನಾವು ನೋಡ್ಲೇಬೇಕು ಜೇಮ್ಸ್ ಮೂವಿ ಅಂತ ಡಿಸೈಡ್ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡ್ವಿ. ಬಟ್ ಮಧ್ಯಾಹ್ನ ಶೋಗೆ ಇವಾಗಲೇ ಹೋಗ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ನಾವಿರೋದು ಮುಂಬೈ ವೆಸ್ಟ್ ಸೈಡು, ನಮ್ಗೆ ಹಾರ್ ಸಿಟಿ ಮಾಲ್ ಇರೋದು ಮುಂಬೈ ಈಸ್ಟ್ ಸೈಡು. ಹೋಗಕ್ಕೆ 1 hour ಬೇಕು. ಅದಕ್ಕೆ ಬೇಗನೆ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂಡ್ ಶೋ ಶುರುವಾಗೋದು 12:30. ಅಟ್ಲೀಸ್ಟ್ 12 ಅಲ್ಲಿ ಇರ್ಬೇಕಲ್ವಾ, ಅದಕ್ಕೆ ಇವಾಗ್ಲಿಂದಾನೆ ರೆಡಿ ಆಗ್ತಿದೀವಿ. ಸಾಕು ನಿಲ್ಸೋ, ನನ್ನ ಕೈನ ಹಿಂಗೆಲ್ಲ ಮಾಡ್ಕೊಂಡು ಮಾತಾಡ್ತಿಲ್ಲ ಇಶಾನ್. ಓಕೆ, ಅದಕ್ಕೋಸ್ಕರ ಈ ರೀತಿ ನಾವು ಪ್ಲಾನ್ ಮಾಡ್ಕೊಂಡು ರೆಡಿ ಆಗಿದ್ವಿ. ಇಶಾ ನನ್ಗಿಂತ ಫಾಸ್ಟ್ ಆಗಿ ರೆಡಿ ಆಗಿದ್ದಾನೆ. ಸೊ ಅವನಿಗೆ ಸುತ್ತಾಡೋದು ಅಂದ್ರೆ ಇಷ್ಟ ಆಗುತ್ತೆ. ಸ್ಟಡಿ ಮಾಡಿದಾಗ ನಿದ್ದೆ ಬರುತ್ತೆ, ಆಮೇಲೆ ಹೊಟ್ಟೆ ನೋವು ಬರುತ್ತೆ, ಬಾತ್ರೂಮ್ಗೆ ಹೋಗ್ಬೇಕು ಅನ್ಸುತ್ತೆ. ಬಟ್ ಎಲ್ಲಾರು ಹೊರಗಡೆ ಹೋಗ್ಬೇಕು ಹೋದಾಗ ಏನು ಅನ್ಸಲ್ಲ, ಬೇಗ ರೆಡಿಯಾಗಿ ಕುತ್ಕೋತಾನೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು. ಜೇಮ್ಸ್ ಮೂವಿ ಅಫ್ಕೋರ್ಸ್ ಚೆನ್ನಾಗಿದೆ, ಎಲ್ಲರೂ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಅಂಡ್ ನಾನು ಮತ್ತೆ ಇಶಾನು ನಮ್ಮ ಮನೇಲಿ ಎಲ್ರು ಪುನೀತ್ ಸರ್ ಫ್ಯಾನ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೋಡ್ಕೊಂಡ್ ಬರೋಣ ಅಂತ ಈಗ ರೆಡಿ ಆಗ್ತಾ ಇದೀವಿ. ಆಯ್ತಾ ನಿಂದು? ಆಯ್ತು. ಸರಿ ಅಲ್ಲ? ಆಮೇಲೆ and you forgot to tell, we are going to museum, Kidzania and Snow World. ಮೂವಿ ನೋಡ್ಕೊಂಡು ನಿಮ್ಗೆ ಸ್ನೋ ವರ್ಲ್ಡ್ ಕರ್ಕೊಂಡು ಮ್ಯೂಸಿಯಂ ಕರ್ಕೊಂಡು ಹೋಗೋಕೆ ನಾವೇನು 3 days ಟ್ರಿಪ್ ಮಾಡಿದೀವಿ. Due to my calculation, if we got 10 o'clock, we'll come back ಅರೆ 30. ಶೋ ಶುರುವಾಗದೆ 12:30 ಅಪ್ಪ. ಆದ್ರೆ ಹೋಗಕ್ಕೆ ಟೈಮ್ ತೋಲತ್ತಲ್ಲ. ಆಗಲ್ಲ ಮಗ್ನೆ ನೋಡೋದಿಕ್ಕೆ. ನೆಕ್ಸ್ಟ್ ಟೈಮ್ ಹೋಗೋಣ ಬಿಡು. ಓಕೆ. ಆಕ್ಚುಲಿ ಹಾರ್ ಸಿಟಿ ಮಾಲ್ ತುಂಬಾ ದೊಡ್ಡದು ಅಂತ ಹೇಳ್ತಾರೆ. ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ಕಡೆ. ತುಂಬಾ ದೊಡ್ಡದು, ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ರು. So if it will not take that much time, so if we got 10 o'clock, we'll come back at 5:30. ನೋಡೋಣ. ಸೊ ನಮ್ ಪ್ಲಾನ್ ಏನಿದೆ ಗೊತ್ತಾ, ಮೂವಿ ನೋಡೋದು. ಮೂವಿ ನೋಡಿದ್ಮೇಲೆ ಅಫ್ಕೋರ್ಸ್ ಥಿಯೇಟರ್ ಒಳಗಡೆ ಇದ್ಮೇಲೆ ಪಾಪ್ಕಾರ್ನ್ ತಿಂದಿದ್ರೆ ಇರಲ್ಲ. ಅದಕ್ಕೆ ಕ್ಯಾರಮಲ್ ಪಾಪ್ಕಾರ್ನ್ ತಗೊಳ್ಳೋಣ ಅನ್ಕೊಂಡಿದೀವಿ. ಅಂಡ್ ಅದಾದ್ಮೇಲೆ ಶೋ ಮುಗಿದ್ಮೇಲೆ ಏನಾದ್ರು ಅಲ್ಲೇ ಲಂಚ್ ಲೈಟ್ ಆಗಿ ಮಾಡ್ಕೊಳ್ಳೋದು. ಸ್ವಲ್ಪ ಮಾಲ್ ಎಲ್ಲ ಸುತ್ತಾಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಬರೋದು ಅಂತ ಇದಿಷ್ಟು ಪ್ಲಾನ್ ಆಗಿದೆ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಕ್ ಹೋಗೋಣ ಬಾ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ತಿಂತೀವಿ, ಬಿಸಿ ಬಿಸಿ ಬಾತ್. ಹೇಗಿದೆ ಶಾನ್? ಚೆನ್ನಾಗಿದೆ. Correct. But we need to, supposing tomorrow they ask give us the land holding of everything, then what we'll do? So we are working for, that's why we put a separate table. Okay. So while the team is doing that, tell them that they, as per the process, they have to put for all cases, na? ODMD or whatever that scheme is. What is that scheme, Vijay, where they have to do? ಫ್ರೆಂಡ್ಸ್, ಫೈನಲಿ ನಾವು ರೀಚ್ ಆದ್ವಿ. ಟೈಮ್ ಬಂದು 12 ಆಗಿದೆ. ಇನ್ನು 1/2 hour ಇದೆ ಶೋ ನೋಡೋದಕ್ಕೆ, ಸ್ಟಾರ್ಟ್ ಆಗೋಕ್ಕೆ. ಸಾರಿ. ಸೊ ಇವಾಗ ಜಸ್ಟ್ ಒಂದು ಯೂ ಟರ್ನ್ ತಗೊಳ್ಬೇಕು. ಮಾಲ್ ಹತ್ರ ರೀಚ್ ಆಗಿದ್ದೀವಿ. ದೊಡ್ಡ ಮಾಲೇ ಅಲ್ವಾ? ವಿವಿಯಾನಾಗಿಂತ ದೊಡ್ಡದಿದೆ. ಇದು ಹೈಟ್ ಅಲ್ಲ, ಸ್ವಲ್ಪ ಮೂವ್ ಆಗ್ತಾರೆ. ಎಸ್, ಮೂವ್ ಮಾಡಿ. ಗುಡ್ ಆಫ್ಟರ್ನೂನ್ ಇಶಾನ್. ಎಸ್, ಹಾರ್ ಸಿಟಿ ಮಾಲ್ ಅಲ್ಲಿ ಇದೀವಿ. ನೋಡೋ, ಡೆಕೋತ್ಲಾನ್ ಇಂದ ಹಿಡಿದು ಪ್ರತಿ ಒಂದು ಇದೆ ಇಲ್ಲಿ. After a long journey, we came to our city mall. I am very tired. ಫ್ರೆಂಡ್ಸ್, ನೋಡಿ ಮಾಲಿಗೆ ಬಂದಿದ್ದೀವಿ. ಇವಾಗ ಥಿಯೇಟರ್ ಹತ್ರ ಹೋಗ್ತಾ ಇದೀವಿ. ಅರುಣ್ ಕುಮಾರ್ ಇದ್ದಾರೆ, ನಮ್ಮ ಕಾರ್ ಡ್ರೈವರ್.
ಏನ್ರಿ? ಹೌದೌದು, ಅದೇ ತಾನೇ ನಮ್ಮ ಕೆಲಸ. ಅಲ್ವಾ, ನಾವ್ ಎಲ್ಲಿ ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಆ್ಯಂಡ್ ಈಶಾ ನೋಡಿತಾರಲ್ಲ, ಮಾಲಲ್ಲಿ ಆ್ಯಕ್ಚುಲಿ ಇನ್ನೂ ಯಾರು ಜನನೇ ಇಲ್ಲ, ಫುಲ್ ಎಂಟಿ ಆಗಿದೆ. 11ಗೆಲ್ಲ ಸ್ಟಾರ್ಟ್ ಆಗೋದು, ಸೊ ಹಾಗಾಗಿ ಇನ್ನೂ ಯಾರು ಹೆಚ್ಚಿಗೆ ಬಂದಿಲ್ಲ. ಇವಾಗೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಮಾಲ್ ಆಫ್ಟರ್ 4 ಅದೇ ಜನರಲಿ ಜನ ಬರೋದು. ಓಕೆ, ಈಗ ಮಧ್ಯಾಹ್ನ ಆಗ್ತಿದ್ದಂಗೆ ಸ್ವಲ್ಪ ಬೇಸಿಗೆ ಅಲ್ವಾ, ಶೆಕೆ ಅಂತ AC ಇರಲ್ವಾ, ಎಲ್ಲರೂ ಬರ್ತಾರೆ. ಅದಕ್ಕೆ ಜನ ಶಾಪಿಂಗ್ ಮಾಡಕ್ ಇಷ್ಟ ಮಾಡೋ ಟೈಮು ಆಫ್ಟರ್ 5 ಒಂದೇ ಸ್ವಲ್ಪ ಇದಾಗಿರುತ್ತೆ ಅಂತ. ರಿಲ್ಯಾಕ್ಸ್ ಆಗಿ. ಎಲ್ಲಿ ಕಿಡ್ಸಾನಿಯಾ ಇಶಾ? Let's find out. Full day pass, 1,700 rupees. Full day pass. Very good. Drop. ಸೊ ಐನಾಕ್ಸ್ಗೆ ಬಂದ್ವಿ. ನೋಡಿ, ಐನಾಕ್ಸ್ ಅರುಣ್ ಇದ್ದಾರೆ ಇಲ್ಲಿ. ಸೊ ಫ್ರೆಂಡ್ಸ್, ಮೂವಿ ನೋಡ್ಕೊಂಡು ಬಂದ್ವಿ. 3:30 ಆಗಿದೆ. ಸೀರಿಯಸ್ಲಿ ಸಖತ್ತು ಬೇಜಾರಾಗುತ್ತೆ. ಅಲ್ಲಿ ಇದ್ದವ್ರೆಲ್ಲರೂ ಅಳ್ತಿದ್ರು. ಸೊ ಅದು ಲಾಸ್ಟಲ್ಲಿ ಅವ್ರು ಏನೇನು ಸಾಧನೆ ಮಾಡಿದ್ದಾರೆ, ಅವ್ರ ಅಚೀವ್ಮೆಂಟ್ಸ್ ಏನು, ಅದನ್ನೆಲ್ಲ ತೋರಿಸ್ತಾರೆ. ಫಸ್ಟೆಲ್ಲ ಮೂವಿ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಕೊನೆಯಲ್ಲಿ ಅವರಿಲ್ಲ ಅನ್ನೋ ಮಿಸ್ಸಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಸ್ವಲ್ಪ ಬೇಜಾರಾಗುತ್ತೆ. ಮೂವಿ ತುಂಬ ಚೆನ್ನಾಗಿದೆ. ಸೊ ನೋಡಿಲ್ಲ ಅಂದರೆ ಡೆಫಿನೆಟಾಗಿ ಮಿಸ್ ಮಾಡಿದಂತೆ ನೋಡಿ. ಆ್ಯಂಡ್ ಇನ್ನೇನು ಹೇಳೋದು, ಮತ್ತೆ ಇನ್ನು ಅವರು ಸಿಗಲ್ಲ ಅನ್ನೋದು ಒಂದೇ ಬೇಜಾರು.